ನಮಸ್ಕಾರ ವೀಕ್ಷಕರೇ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿ ಅಮಾವಾಸ್ಯೆಗೂ ಪ್ರತಿ ಹುಣ್ಣಿಮೆಗೂ ಅದರದ್ದೇ ಆದ ವಿಶೇಷತೆ ಇರ್ತದೆ. ಅಂಥದ್ರಲ್ಲಿ ಇನ್ನೇನು ಶ್ರಾವಣ ಮಾಸಕ್ಕೆ ಕಾಲಿಡ್ತಿದ್ದೇವೆ ಅನ್ನೋ ಸಮಯದಲ್ಲಿ ಬರುವಂಥದ್ದೇ ಭೀಮನ ಅಮಾವಾಸ್ಯೆ. ಈ ವ್ರತವನ್ನು ಅನೇಕ ಹೆಸರುಗಳಿಂದ ಕರೆಯುವಂಥ ವಾಡಿಕೆ ಇದೆ ಮತ್ತು ಅನೇಕ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ. ಇದರ ಹಿನ್ನೆಲೆ ಏನು, ಮಹತ್ವವೇನು, ಆ ದಿನ ಮಾಡುವಂಥ ಈ ವ್ರತವನ್ನು ಹೇಗೆ, ಯಾವ ಪೂಜಾ ವಿಧಾನಗಳಿಂದ ನಾವು ಆಚರಣೆಯನ್ನು ಮಾಡಬೇಕು, ಈ ಎಲ್ಲ ಸಮಗ್ರ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ಭೀಮನ ಅಮಾವಾಸ್ಯೆ ಇನ್ನೇನು ಶ್ರಾವಣ ಮಾಸಕ್ಕೆ ಕಾಲಿಡ್ತಿದ್ದೇವೆ, ಆ ಸಂದರ್ಭದಲ್ಲಿ ಬರುವಂಥದ್ದು. ಸಾಮಾನ್ಯವಾಗಿ ಎಲ್ಲ ಕಡೆ ಇದು ಗಂಡನ ಪೂಜೆ, ಪತಿವ್ರತೆಯರು ಮಾಡೋ ಅಂಥದ್ದು ಅಂತಲೇ ಪ್ರಸಿದ್ಧಿ ಇದೆ. ಇದರ ಆಚರಣೆ ಹೇಗೆ, ಇದರ ಮಹತ್ವವೇನು ಗುರುಗಳೇ? ನೋಡಿ, ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ. ಸಡಗರ ಸಂಭ್ರಮದಿಂದ ಎಲ್ಲ ಹೆಣ್ಣು ಮಕ್ಕಳು ಆಚರಣೆ ಮಾಡುವಂತಹ ಒಂದು ವಿಶೇಷವಾಗಿರುವಂತಹ ಹಬ್ಬ ಭೀಮನ ಅಮಾವಾಸ್ಯೆ. ಪ್ರತಿ ವರ್ಷದ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿವಸ ಈ ಒಂದು ಭೀಮನ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡ್ತೀವಿ. ಯಾಕಂದ್ರೆ ನೋಡಿ, ನಾಳೆಯಿಂದ ನಾವು ಆ ಒಂದು ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭದ ಇಂದಿನ ದಿನ ಅಮಾವಾಸ್ಯೆಯ ತಿಥಿಯಂದು ಈ ಭೀಮನ ಅಮಾವಾಸ್ಯೆ ಅಂತ ನಾವು ಆಚರಣೆ ಮಾಡ್ತೀವಿ. ಇದು ನೋಡಿ, ಇದು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಈ ಕರ್ನಾಟಕ ಮತ್ತು ತಮಿಳುನಾಡು ಮತ್ತು ಈ ಆಂಧ್ರ ಪ್ರದೇಶಗಳಲ್ಲಿ ತುಂಬ ವಿಶೇಷವಾಗಿ ಆಚರಣೆಗಳನ್ನು ಮಾಡ್ತಾ ಬರ್ತಾರೆ. ಈ ಭೀಮನ ಅಮಾವಾಸ್ಯೆ ಅಂತ ಅಂದಾಗ ನಾವು ವಿಶೇಷವಾಗಿರುವಂತಹ ಪೂಜೆ ಶಿವಪಾರ್ವತಿಯವರಿಗೆ ಮಾಡುವಂತಹ ಪೂಜೆ ಇದು ಭೀಮನ ಅಮಾವಾಸ್ಯೆ ಅಂತ ಬಂದಾಗ ಸಾಮಾನ್ಯವಾಗಿ ಈಗ ಗಂಡನಿಗೆ ಪೂಜೆ ಮಾಡುವಂಥದ್ದು ವಾಡಿಕೆ ಇದ್ದೇ ಇರುತ್ತೆ. ಆದರೆ ಇದು ಯಾವ ರೀತಿ ಬಂತು, ಇದರ ಸಂಪ್ರದಾಯಗಳು ಯಾವ ರೀತಿ, ಏನೆಲ್ಲ ಪೂಜೆಗಳು ಮಾಡ್ಕೊಳ್ಬೇಕು ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ವಿಶೇಷವಾಗಿರುವಂತಹ ದಿನ ಆಗಿರೋದ್ರಿಂದ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಮಾಡ್ತೀವಿ. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನೇ ನಾವು ಭೀಮನ ಅಮಾವಾಸ್ಯೆ ಅಂತ ಹೇಳುವಂಥದ್ದು. ಯಾಕಂದರೆ ಕೆಲವೊಂದು ಶಾಸ್ತ್ರ ಪುರಾಣಗಳಲ್ಲಿ ಆ ಭೀಮನಿಗೆ ಸಂಬಂಧಪಟ್ಟಂಥ ಒಂದು 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 ಕಥೆಗಳನ್ನು ಹೇಳ್ತಾ ಬರ್ತಾರೆ. ಆದರೆ ಈಗ ನಾವು ಪೂಜೆ ಮಾಡಬೇಕು ಅಂತ ಬಂದಾಗ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಂಥದ್ದೇ ತುಂಬ ವಿಶೇಷವಾಗಿರುತ್ತೆ. ಈ ವ್ರತವನ್ನು ಯಾರು ಮದುವೆ ಆಗಿರ್ತಾರೆ ಅವರು ಕೂಡ ಮಾಡಬಹುದು. ಅದರ ಜೊತೆಯಲ್ಲಿ ಮದುವೆ ಆಗದೇ ಇರುವಂತಹ ವಧು ಯಾರು ಇರ್ತಾರೆ, ಹೆಣ್ಣು ಮಕ್ಕಳು, ಹೆಂಗಳೆಯರು, ಮನೆಯಲ್ಲಿ ಯಾರು ಇರ್ತಾರೆ ಅವರು ಕೂಡ ಮಾಡಬಹುದು. ಈಗ ಮದುವೆ ಆದವರು ಆಚರಣೆಯನ್ನ ಮಾಡ್ತಾರೆ, ಆದ್ರೆ ಮದುವೆ ಆಗದಿರುವಂತಹ ಕನ್ಯೆಯರು ಸಹ ಇದನ್ನ ಮಾಡಬಹುದು. ಇವಾಗ ನೋಡಿ, ಮದುವೆ ಆಗಿರೋರು ಯಾಕೆ ಮಾಡಬೇಕು ಆಚರಣೆ? ನೋಡಿ, ಈಗ ಯಾವುದೇ ಒಂದು ಪೂಜೆ ಅರ್ಥವಿಲ್ಲದ ಪೂಜೆ ವ್ಯರ್ಥ ಅಂತ ನೀವು ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ಗಂಡನ ಒಂದು ಪಾದ ತೊಳೆದು ಬಿಟ್ಟದಷ್ಟೇ ಅಲ್ಲ. ಈಗ ಕೆಲವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತು, ಈಗ ಈ ಒಂದು ಕಾಲಮಾನದಲ್ಲಿ ಗಂಡನ ಪಾದ ಒಂದು ತೊಳೆಯುವಂಥದ್ದು ತುಂಬಾ ವಿಶೇಷವಾಗಿ ಎಲ್ಲರೂ ಕೂಡ ಮಾಡ್ತಲೇ ಬರ್ತಾ ಇದ್ದಾರೆ. ಗಂಡನ ಪಾದ ತೊಳೆಯುವಂಥದ್ದು, ಅದಾದ ನಂತರ ಅವ್ರಿಗೆ ಏನ್ ಬೇಕು ಅದನ್ನ ಹೊರಗಡೆ ಹೋಗೋದು. ನಾನು ಇದೇ ಪ್ರಶ್ನೆಯನ್ನ ಕೇಳೋಳಿದ್ದೆ. ಅಂದ್ರೆ ಈ ವ್ರತದ ನಿಯಮಗಳಲ್ಲಿ ಗಂಡನನ್ನ ಕೂರಿಸಿ ಪೂಜೆ ಮಾಡೋದು ಅದಷ್ಟೇನಾ, ಆದ್ರೆ ಹೊರತಾಗಿನೂ ಬೇರೆ ಇರುತ್ತಾ ಅಂತ? ನೋಡಿ, ಎಲ್ಲರೂ ಕೂಡ ಅವಶ್ಯಕವಾಗಿ ತಿಳ್ಕೋಬೇಕು, ಭೀಮನ ಅಮಾವಾಸ್ಯೆ ಅಂತ ಬಂದರೆ ಅದೊಂದೇ ಅಲ್ಲ, ಅದು ಕೂಡ ಇದೆ, ಆದರೆ ಅದೊಂದೇ ಪ್ರಾಮುಖ್ಯತೆ ಇಲ್ಲ. ಅದಕ್ಕೆ ಮೊದಲು ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ನಿಯಮ ನಿಷ್ಠೆಯಿಂದ ಮಾಡ್ಕೊಳ್ಬೇಕಾಗುತ್ತೆ. ಗಂಡನ ಅಭಿವೃದ್ಧಿಗೋಸ್ಕರ, ಅವರ ಮಾಂಗಲ್ಯ ದೀರ್ಘಾಯುಷ್ಯಕ್ಕೋಸ್ಕರ, ಗಂಡನ ಒಂದು ಒಳಿತಿಗೋಸ್ಕರ, ಗಂಡನಿಗೆ ಒಂದು ಆರೋಗ್ಯ ಏನೋ ಒಂದು ಸಮಸ್ಯೆ, ನೋಡಿ ಗಂಡನಿಗೆ ಏನೋ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ, ಗಂಡನ ಏಳಿಗೆ ಯಾರು ಬಯಸ್ತಾರೆ ಅವರು ಈ ವ್ರತವನ್ನು ತಪ್ಪದೇ ಮಾಡಬೇಕಾಗುತ್ತೆ. ಮನೆಯಲ್ಲಿ ಮಾಡುವಂತಹ ವ್ರತ. ಇದರ ವ್ರತದ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾವು ಮದುವೆ ಆಗದವರು ಯಾಕೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕೆಲವರು ಕೇಳಿದ, ಗುರುಗಳೇ ಇದು ಈಗ ಗಂಡ ಇಲ್ಲ, ಗಂಡನ ಭೀಮನ ಅಮಾವಾಸ್ಯೆ ನಾವು ಮಾಡಬಹುದಾ ಅಂತ. ನೋಡಿ, ಅವಶ್ಯಕವಾಗಿ ಮಾಡಲೇಬೇಕಾಗುತ್ತೆ. ಯಾರು ಮದುವೆ ಆಗದೇ ಇರುವಂತಹ ಹೆಂಗಳೆಯವರು ಮನೆಯಲ್ಲಿ ಇರ್ತೀರಾ, ನಿಮಗೆ ಬೇಕಾಗಿರುವಂತಹ ಒಂದು ವರ ಸಿಗಲಿ ಅಂತ, ಅಂದ್ರೆ ಒಂದು ಸದ್ಗುಣ ಸಂಪನ್ನವಾಗಿರುವಂತಹ ವರ. ಯಾರಿಗೆ ನೋಡಿ, ಈಗ ಒಂದು ಮದುವೆ ಆಗ್ಬೇಕು ಅಂತಂದ್ರೆ ಯಾರು ನೋಡಿದ್ರು ಒಳ್ಳೆ ಹುಡುಗ ಬೇಕು ಅಂತಾನೆ ನೋಡ್ತಾರೆ ಅಲ್ವಾ. ಸದ್ಗುಣ ಸಂಪನ್ನವಾಗಿರುವಂತಹ ವರ ಸಿಗಬೇಕು ಅಂತಂದ್ರೆ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾವು ಮನೆಯಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಯಾರು ಮದುವೆ ಆಗಿಲ್ಲ ಅವರು ಕೂಡ ಅವಶ್ಯಕವಾಗಿ ಮಾಡ್ಕೊಳ್ಳೇಬೇಕು. ಕೆಲವರು ಗೊತ್ತಿರಲ್ಲ, ಇದೇನು ಮದುವೆ ಆಗಿರೋರು ಮಾತ್ರ ಮಾಡಬೇಕು ಅನ್ಕೊಳ್ತಾ ಇರ್ತಾರೆ, ಅದು ತಪ್ಪಾಗಿರುತ್ತೆ. ಈ ದಿನನೇ ನಮಗೆ ತುಂಬಾ ಅದೃಷ್ಟದ ದಿನ. ಯಾಕಂದ್ರೆ ನೋಡಿ, ಈ ಒಂದು ವ್ರತದ ನಂತರ ಕೆಲವೊಂದು ಅಂತಲ್ಲ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುವಂತಹ ಹಬ್ಬ ಹರಿದಿನಗಳಿಗೆ ಮೊದಲನೇ ಮೆಟ್ಟಿಲು ಇದ್ದಂಗೆ ಇದು. ನೋಡಿ, ಭೀಮನ ಅಮಾವಾಸ್ಯೆ ನಂತರ ನಮಗೆ ನಾಗರ ಪಂಚಮಿ ಬರುತ್ತೆ, ಕೃಷ್ಣಾಷ್ಟಮಿ ಬರುತ್ತೆ, ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಮತ್ತೆ ಈಗೇನು
ಗಣಪತಿ ಒಂದು ಹಬ್ಬ ಬರುತ್ತೆ, ಗಣಪತಿ ಹಬ್ಬ ಬರುವಂತದ್ದು. ಎಲ್ಲ ಹಬ್ಬಗಳು ಇದರಿಂದಲೇ ಆರಂಭವಾಗ್ತದೆ. ಇದರ ಹಬ್ಬ ಜೊತೆಗಳಲ್ಲಿ ಜಾತ್ರೆಗಳಾಗ್ಲಿ, ಊರಬ್ಬಗಳಾಗ್ಲಿ ಎಲ್ಲವೂ ಕೂಡ ಪ್ರಾರಂಭವಾಗ್ತದೆ. ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನಗಳಿಗೆ ಮೊದಲನೇ ಮೆಟ್ಟಲು ಅಂದ್ರೂ ಕೂಡ ತಪ್ಪಾಗಲ್ಲ. ಇದು ಈ ದಿನ ನೀವು ಏನ್ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಪೂಜಾ ವಿಧಾನಗಳು ಹೇಗಿರ್ತದೆ ಗುರುಗಳೇ? ನೋಡಿ, ಪೂಜಾ ವಿಧಾನ ಅಂತ ಬಂದಾಗ ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳು ಇರ್ತೀರ, ಮದುವೆ ಆಗಿರೋರಾಗ್ಲಿ ಆಗದೇ ಇರೋರಾಗ್ಲಿ, ನೀವೇನ್ ಮಾಡ್ಬೇಕು, ನೀವು ಅದಿನ ನಾವು ಸ್ನಾನ ಮಾಡುವಂಥದ್ದು, ಮಂಗಳಕರವಾದ ಸ್ನಾನ, ಮಂಗಳ ಸ್ನಾನ ಅಂತ ಹೇಳ್ತೀವಿ. ಕೆಲವರು ಅರಿಶಿಣವನ್ನು ಹಾಕೊಂಡು ಸ್ನಾನ ಮಾಡ್ತಾರೆ, ಕೆಲವರು ಎಣ್ಣೆಯನ್ನು ಹಾಕೊಂಡು ಸ್ನಾನ ಮಾಡುವಂಥದ್ದು. ಮಂಗಳಕರ ಸ್ನಾನಾದಿಗಳನ್ನು ಮುಗಿಸಿ ತದನಂತರ ಬೆಳಗ್ಗೆ ಆಗ್ಲಿ ಸಂಜೆ ಆಗ್ಲಿ, ನೋಡಿ ಇದೊಂದು ಅವಶ್ಯಕವಾಗಿ ತಿಳ್ಕೋಬೇಕು, ರಾಹುಕಾಲವನ್ನು ಬಿಟ್ಟು. ನಾವು ಅದಕ್ಕೋಸ್ಕರ ದಿನನಿತ್ಯವೂ ಕೂಡ ರಾಹುಕಾಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ರಾಹುಕಾಲವನ್ನ ಬಿಟ್ಟು ಬೆಳಿಗ್ಗೆ ಆಗ್ಲಿ ಅಥವಾ ಸಾಯಂಕಾಲದಲ್ಲಾಗ್ಲಿ ಈ ವ್ರತವನ್ನ ಆಚರಣೆ ಮಾಡಬಹುದು. ಯಾವ ರೀತಿ ಆಚರಣೆ? ನೋಡಿ, ಸರಳವಾಗಿರುವಂತಹ ಒಂದು ಆಚರಣೆ ತಿಳಿಸ್ಕೊಡ್ತೇನೆ. ನಾವು ಶಿವಪಾರ್ವತಿ ಆರಾಧನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಯಾರೇ ಆಗ್ಲಿ ಒಂದು ಗಂಡು ಹೆಣ್ಣು ಆಗ್ಲಿ ಪಾರ್ವತಿ ಪರಮೇಶ್ವರರ ತರ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಒಂದು ಗಂಡು, ನಾವು ಹೇಳ್ತಾರೆ ಗಿರಿಜಾ ಕಲ್ಯಾಣ ಅಂತ ಮಾಡಿಸ್ತಾರೆ. ಯಾರಾದ್ರೂ ಮದುವೆ ಆಗ್ತಾ ಇಲ್ಲ ಅಥವಾ ಮದುವೆ ಆದ್ಮೇಲೆ ತೊಂದರೆ ಆಗ್ತಿತ್ತು ಅಂದ್ರೆ ಗಿರಿಜಾ ಕಲ್ಯಾಣ ಅಂತ ಮಾಡಿಸ್ತಾರೆ. ತುಂಬಾ ವಿಶೇಷವಾಗಿರುವಂತಹ ಫಲ ಕೊಡುತ್ತೆ. ಅಂದ್ರೆ ಒಂದು ಗಂಡ ಮತ್ತು ಹೆಣ್ಣಿನಲ್ಲಿ ಸದೃಢ ಒಂದು ಬಲಪಡಿಸುತ್ತೆ ಒಂದು ಸಂಬಂಧವನ್ನ. ಈ ರೀತಿ ಈ ವ್ರತದಿಂದನೂ ಕೂಡ ನಿಮ್ಮಲ್ಲಿರುವ ಕೆಲವೊಂದು ನೋಡಿಗೆ ಹೊಸದಾಗಿ ಮದುವೆ ಆಗಿರ್ತಾರೆ, ಯಾವುದೋ ಒಂದು ಕಾರಣಾಂತರಗಳಿಂದ ಮಾನಸಿಕವಾಗಿ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ, ಅಥವಾ ನಿಮಗೆ ಇಷ್ಟ ಆಗದಿರೋದು ಅವರೇನೋ ಮಾಡಿರ್ತಾರೆ, ಅಥವಾ ಅವರಿಗೆ ಇಷ್ಟ ಆಗಿರೋ ಕೆಲಸ ಮಾಡ್ತಾ ಇರಲ್ಲ, ಏನಾದ್ರೂ ಆಗ್ಬೋದು. ಅದು ಯಾವುದೋ ಒಂದು ಕಾರಣಾಂತರಗಳಿಂದ ನಿಮಗೇನಾದ್ರೂ ತೊಂದರೆ ಆಗಿತ್ತು ಅಂತಂದ್ರೆ ಈ ಒಂದು ವ್ರತದಿಂದ ನಿಮ್ಮ ವಾತ್ಸಲ್ಯ, ನಿಮ್ಮ ಬಾಂಧವ್ಯ ಗಟ್ಟಿ ಆಗುತ್ತೆ. ಗಂಡ ಹೆಂಡತಿರಲ್ಲಿ ಒಂದು ಗಟ್ಟಿ ಆಗುವಂತದ್ದು ಈ ಒಂದು ಪೂಜೆಯಿಂದ. ಅಂದ್ರೆ ಏನ್ ಗಟ್ಟಿ ಆಗುತ್ತೆ? ನಿಮ್ಗೆ ಒಂದು ಸಂಬಂಧ ಗಟ್ಟಿ ಆಗುವಂಥದ್ದು, ನಿಮ್ಮಲ್ಲಿ ಪ್ರೀತಿ ಹೆಚ್ಚಾಗುವಂಥದ್ದು, ವಾತ್ಸಲ್ಯ ಹೆಚ್ಚಾಗುವಂಥದ್ದು, ಭಗವಂತನ ಆಶೀರ್ವಾದದಿಂದ ಸಂತಾನಪ್ರದವಾಗಿರುವಂತದ್ದಾಗುತ್ತೆ ಇದು. ಇದರಿಂದ ಏನಾಗುತ್ತೆ? ಇದ್ರ ಜೊತೆಗೆ ಸಾಮಾನ್ಯವಾಗಿ ಭೀಮನಂತರ ಇರಬೇಕು ಗಂಡ ಅಂತಾನು ಕೂಡ ಪೂಜೆ ಮಾಡ್ತಾರೆ. ನೀವು ಪಾದ ಪೂಜೆ ಮಾಡುವ ಮುಂಚೆ ಈ ಒಂದು ತಂತ್ರವನ್ನ, ಈ ಒಂದು ಕಾರ್ಯವನ್ನ ಮಾಡಿ ನೋಡಿ. ಒಂದು ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕುವಂಥದ್ದು. ನೀವು ಯಾವುದಾದ್ರೂ ತಟ್ಟೆ ತಗೊಳ್ಳಿ, ಅಂದ್ರೆ ಸ್ಟೀಲ್ ಆದಷ್ಟು ನೀವು ಅದನ್ನ ಸ್ವಲ್ಪ ದೂರ ಇಡೋದು ಒಳ್ಳೇದು. ಯಾವ್ದಾದ್ರು ಹಿತ್ತಾಳೆ ತಟ್ಟೆ ಆಗ್ಬೋದು, ಅಥವಾ ನಿಮ್ಮಲ್ಲಿ ತಟ್ಟೆ ಇಲ್ಲ ಅಂತಂದ್ರೆ ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಹಾಕುವಂಥದ್ದು. ಎಲ್ಲಿ? ನೀವು ದೇವರು ಮನೆಯಲ್ಲಾದ್ರೂ ಮಾಡ್ಬೋದು, ಅಥವಾ ಬ್ರಹ್ಮಸ್ಥಾನ ಮನೆಯ ಒಂದು ಮಧ್ಯ ಭಾಗದಲ್ಲಿ ಆದ್ರೂ ಮಾಡ್ಬೋದು. ಅವಶ್ಯಕವಾಗಿ ತಿಳ್ಕೊಳ್ಳಿ, ಇದು ನಿಯಮ ನಿಷ್ಠೆಯಿಂದ ಮಾಡಿದ್ರೆ ನಿಮ್ಗೆ ಫಲ ಸಿಗುವಂಥದ್ದು. ಏನೋ ನಾವು ಫೋಟೋಗೋಸ್ಕರನೋ ವಿಡಿಯೋಗೋಸ್ಕರನೋ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಫಲ ಸಿಗಲ್ಲ. ನೋಡಿ, ಯಾವತ್ತೇ ಆಗ್ಲಿ ನಾವು ಆಚಾರ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಪಚಾರಗಳನ್ನ ಮಾಡಬಾರ್ದು. ಗಂಡನಿಗೆ ನಾವು ಒಳ್ಳೇದು ಮಾಡ್ಬೇಕು ಬಿಟ್ರೆ ನಮ್ಮ ಒಂದು ಏನೋ ಈಗೆಲ್ಲ ನೋಡ್ತಾ ಇರ್ತೀವಿ ನಾವು, ನಾಳೆ ಗೊತ್ತಾಗುತ್ತೆ ನಮ್ಗೆಲ್ಲ ವಿಡಿಯೋಸ್ ಫೋಟೋ, ಅದು ತಪ್ಪಂತ ಅಲ್ಲ. ಆದ್ರೆ ನಿಯಮ ನಿಷ್ಠೆಯಿಂದ ಪೂಜೆ ಮಾಡಿ ನೀವು ಸುಮ್ಮನೆ ಏನೋ ತೋರ್ಪಡಿಕೆಗೋಸ್ಕರ ಮಾಡಿದ್ರೆ, ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಆಚರಣೆ ಮಾಡಿ ಅಪಚಾರಗಳನ್ನು ಮಾಡಬೇಡಿ ಅಂತ. ಹಾಗಾಗಿ ನೀವೇನಾದ್ರೂ ಪಾದನ ಪೂಜೆ ಮಾಡಿ, ನೀವು ತೊಂದರೆ ಇಲ್ಲ, ಮಾಡ್ಬೋದು, ಅದು ಕೂಡ ಒಳ್ಳೇದೇ. ಗಂಡನ ಸೇವೆ ತುಂಬಾ ವಿಶೇಷವಾಗಿರುವಂಥದ್ದು. ಅದಕ್ಕೂ ಮುಂಚೆ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ, ಸರಳವಾಗಿರುವಂತಹ ಪೂಜೆ. ಹೇಗಿರುತ್ತೆ ಗುರುಗಳೇ ಇದು ಪೂಜಾ ವಿಧಾನಗಳು? ಹೇಗೆ ಪೂಜೆಯನ್ನು ಮಾಡಬೇಕು ಅವತ್ತು? ನೋಡಿ, ನಾನು ಹೇಳ್ತಾ ಇದ್ದೀನಿ ಶಿವಪಾರ್ವತಿ ಅಂತ. ನೋಡಿ, ದೀಪಗಳಲ್ಲಿ ನಾವು ಶಿವಪಾರ್ವತಿಯನ್ನು ಆರಾಧನೆ ಮಾಡೋದು ತುಂಬಾ ವಿಶೇಷ. ಜ್ಯೋತಿರ್ಭೀಮೇಶ್ವರ ಅಂತ ಇದೆ. ಜ್ಯೋತಿ ಅಂತಂದ್ರೆ ನಾವು ದೀಪವನ್ನು ಜ್ಯೋತಿ ಅಂತ. ಜ್ಯೋತಿರ್ಭೀಮೇಶ್ವರ ಅಂತಂದ್ರೆ ದೀಪದ ಎರಡು ಕಂಬದ ಕಾಲ್ದೀಪ ಅಂತ ಹೇಳ್ತೀವಿ ಮನೆಗಳಲ್ಲೆಲ್ಲ. ಈ ಕಾಲ್ದೀಪ ಕಂಬದ ದೀಪಗಳನ್ನ ಎರಡು ಹಚ್ಚಬೇಕು. ಎರಡು ಅಂದ್ರೆ ಒಂದು, ಈಗ ಅಕ್ಕಿ ಹಾಕಿರ್ತಿರಲ್ವಾ, ತಂಡೂಲ ಧಾನ್ಯ ಅಂತ ಹೇಳ್ತೀವಿ. ತಂಡೂಲ ಧಾನ್ಯ ಸೋಪರಿ ಭಗವಂತಂ ಅಂತ. ಅಂದ್ರೆ ತಂಡೂಲದ ಧಾನ್ಯದ ಮೇಲೆ ನೀವು ಆ ಒಂದು ಎರಡು ದೀಪಗಳನ್ನ ಇಡಬೇಕು. ಅಕ್ಕಪಕ್ಕದಲ್ಲಿ ಎರಡು ದೀಪಗಳನ್ನಿಟ್ಟು, ಎರಡು ದೀಪಗಳಿಗೂ ಕೂಡ ದೀಪವನ್ನು ನಾವು ಪ್ರಜ್ವಲನೆ ಮಾಡಿ ದೀಪಾರಾಧನೆ ಮಾಡುವಂಥದ್ದು. ಒಂದು ದೀಪದಲ್ಲಿ ಶಿವನನ್ನ, ಇನ್ನೊಂದು ದೀಪದಲ್ಲಿ ಪಾರ್ವತಿಯನ್ನ ಧ್ಯಾನ ಮಾಡಿ. ನಿಮ್ಗೆ ಯಾರು ಪುರೋಹಿತರು ಬೇಕಾಗಿಲ್ಲ, ನಿಮಗೆ ಇದಕ್ಕೆಲ್ಲ ಪೂಜೆ ಮಾಡಲಿಕ್ಕೆ ಮನೆಯಲ್ಲೇ ಮಾಡುವಂತಹ ಸರಳ ಪೂಜೆಗಳು. ಏಕೆಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಷ್ಟು ಧಾರ್ಮಿಕ ಆಚರಣೆಗಳನ್ನು ನಾವು ಮಾಡ್ಕೊಳ್ತಾ ಬರ್ತಾ ಇದೀವಿ. ಇದನ್ನ ನಾವು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ ಅದು ಅಲ್ವಾ. ಹಾಗಾಗಿ ಇದು ನೋಡಿ, ಸರಳವಾಗಿರುವಂಥದ್ದು. ಆ ಎರಡು ದೀಪಗಳಿಗೆ ಅರಿಶಿಣ ಕುಂಕುಮದಿಂದ ಮತ್ತೆ ಹೂಗಳನ್ನ ಇಟ್ಟು ಪೂಜೆ ಮಾಡುವುದರಿಂದ ನಿಮಗೆ ಇನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಂದರಲ್ಲಿ ಒಂದು ಶಿವನನ್ನು ಆರಾಧನೆ ಮಾಡ್ಕೊಳ್ಳುವಂಥದ್ದು, ಇನ್ನೊಂದರಲ್ಲಿ ಪಾರ್ವತಿಯನ್ನು ಆರಾಧನೆ ಮಾಡಿಕೊಂಡು ಅಲ್ಲಿ ಒಂದು ಧೂಪ ದೀಪಗಳಿಂದ, ಸುಗಂಧಾರಿ ದ್ರವ್ಯಗಳಿಂದ, ಗಂಧ ಪುಷ್ಪಗಳಿಂದ ಭಗವಂತನನ್ನ ಪ್ರಾರ್ಥನೆ ಮಾಡುವಂಥದ್ದು. ಮನೆಯಲ್ಲಿ ಕುಟುಂಬ ಅಭಿವೃದ್ಧಿ ಆಗ್ಲಿ, ಗಂಡ ಅಭಿವೃದ್ಧಿ ಆಗ್ಲಿ ಅಂತ ಮಾಡುವಂಥದ್ದು. ಇನ್ನು ತುಂಬಾ ವಿಶೇಷ ಅಂತಂದ್ರೆ, ಈಗ ಯಾರು ಮನೆಯಲ್ಲಿ ಮದುವೆ ಆಗದಲ್ಲಿ ಇರ್ತಿರಲ್ವ, ಅವರು ಕೂಡ ಸಹೋದರನಿಗೋಸ್ಕರ
ಮನೆಯಲ್ಲಿ ಯಾರು ಗಂಡು ಮಕ್ಕಳು ಇರ್ತಾರೆ ಅವರು ಏಳಿಗೆ ಆಗ್ತಾರೆ ಈ ಒಂದು ಪೂಜೆಯಿಂದ. ಆ ಸಹೋದರನಿಗೋಸ್ಕರ ಮಾಡುವಂತಹ ಪೂಜೆ ಆಗಿರುತ್ತೆ ಇದು. ಅವರಿಗೂ ಕೂಡ ಅನುಕೂಲಗಳಾಗ್ಲಿ ಅಂತ ಮಾಡುವಂತಹ ಪೂಜೆ. ಆ ಹೆಣ್ಣು ಮಕ್ಕಳು ಮಾಡಿದಾಗ ಅವರಿಗೂ ಕೂಡ ಅನುಕೂಲ, ಕುಟುಂಬಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದಾದ ನಂತರ ಕೆಲವರು ಏನ್ ಮಾಡ್ತಾರೆ, ಈ ಮಣ್ಣಿನಲ್ಲಿನೂ ಕೂಡ, ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಹೋದಾಗ ಈ ಮಣ್ಣಿನಲ್ಲಿ ಶಿವಪಾರ್ವತಿಯನ್ನು ಮಾಡ್ತಾರೆ. ಹೌದು, ವಿವಸಿ ಗೌರಿ ಅಂತ ನಮ್ಮ ಕಡೆ ಕರೀತಾರೆ. ಆ ಮಣ್ಣಿನಿಂದ ಮಾಡಿ ಪೂಜೆ ವ್ರತ ಸಾಯಂಕಾಲ ಮಾಡ್ಬೋದು, ಬೆಳಗ್ಗೆನಾದ್ರೂ ಮಾಡ್ಬೋದು. ನಂತರ ಅದನ್ನ ವಿಭೂತಿಯಾಗಿ ಮಾಡ್ಕೊಳ್ತಾರೆ. ಅದನ್ನ ವಿಭೂತಿಯಾಗಿ ವರ್ಷ ಪೂರ್ತಿ ಇಡುವಂಥದ್ದು ಕೂಡ ಕೆಲವು ಕಡೆ ಅದನ್ನ ಸಂಪ್ರದಾಯ ಮಾಡ್ಕೊಂಡು ಬರ್ತಾರೆ. ಈ ರೀತಿ ಕೂಡ ಮಾಡ್ಕೊಂಡಾಗ ನಿಮಗೆ ಅನುಕೂಲಗಳಾಗುವಂಥದ್ದಿರುತ್ತೆ. ಈ ಪೂಜೆ ಆದ ನಂತರ ನೀವು ಗಂಡನ ಪಾದ ಪೂಜೆ ಮಾಡಬೇಕು. ಇಲ್ಲಿ ವ್ರತವನ್ನು ಮಾಡಬೇಕು. ಪ್ರಥಮವಾಗಿ ವ್ರತ ಎಲ್ಲ ಪೂಜೆ ಆದ ನಂತರ ಧೂಪ ದೀಪಾದಿಗಳಿಂದ ಎಲ್ಲ ಪೂಜೆ ಆದ ನಂತರ ನೋಡಿ, ಇವತ್ತು ಇದು ತುಂಬಾ ವಿಶೇಷವಾಗಿ ಹೇಳುತ್ತೆ. ಇಲ್ಲಿ ಒಂದು ನಾವು ಕಂಕಣ ಕಟ್ಟಿಕೊಳ್ಳುವಂಥದ್ದು ವಿಶೇಷ. 9 ಎಳೆ ದಾರ, ಅರ್ಥ ಮಾಡ್ಕೊಳ್ಳಿ. 9 ಅಂದ್ರೆ 9 ಗಂಟಿರುವಂತಹ ದಾರವನ್ನ ನೀವಲ್ಲಿಟ್ಟು ಪೂಜೆ ಮಾಡಿ ನಂತರ ನೀವು ಅದನ್ನ ಕಟ್ಕೊಳ್ಬೇಕು. ಈಗ ದಾರವ ಕಟ್ಕೊಳ್ತಾರೆ, ಸುಮ್ಮನೆ ಏನೋ ಮೇಲೆ ಹೂ ಇಟ್ಬಿಟ್ಟು ಕಟ್ಕೊಳ್ಳೋದಲ್ಲ ದಾರ ಅದು. ಅದಕ್ಕೂ ಕೂಡ ಇದೇ ರೀತಿ ಪದ್ಧತಿಗಳಿರುತ್ತೆ. ನಾನು ಹೇಳಿದೆ ಅಪಚಾರ ಮಾಡಬಾರ್ದು ಅಂತ. ಸುಮ್ಮನೆ ಏನೋ ಸ್ವಲ್ಪ ತೋರ್ಪಡಿಕೆಗೋಸ್ಕರ ದಾರ ಕಟ್ಕೊಳ್ಳುವಂಥದ್ದಲ್ಲ, ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ. 9 ಎಳೆ ಇರುವಂತಹ ದಾರವನ್ನ ನೀವು ಅಲ್ಲಿಟ್ಟು ಪೂಜೆ ಮಾಡಿ. ನೀವೇನು ಜಾಸ್ತಿ ಯಾವ ರೀತಿ ಪೂಜೆ ಮಾಡಬೇಕು ಏನು ಅವಶ್ಯಕತೆ ಇಲ್ಲ. ಭಗವಂತನಿಗೆ ನಮ್ಮ ಭಕ್ತಿ ಮುಖ್ಯ, ಆದ್ರೆ ನಿಯಮನೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. 9 ಎಳೆ ದಾರವನ್ನ ಅಲ್ಲಿ ಇಟ್ಟು ಪೂಜೆ ಮಾಡಿ. ಅಭಿವೃದ್ಧಿ ಆಗ್ಬೇಕು, ಗಂಡನ ಒಂದು ದೀರ್ಘಾಯುಷ್ಯ ಆಗ್ಬೇಕು, ನಮ್ಮ ಮಂಗಲ್ಯ ಏನಿದು ಮಾಂಗಲ್ಯ ಗಟ್ಟಿ ಆಗ್ಬೇಕು ಅಂತ ಹೇಳ್ತಾ ಒಂದು ಸಂಕಲ್ಪವನ್ನು ಮಾಡಿ ಅಲ್ಲಿ ಒಂದು 9 ಎಳೆ ದಾರ, ಅದರ ಜೊತೆ ನೋಡಿ ಕಡುಬು ವಿಶೇಷ. 9 ಕಡುಬಿಟ್ಟು ಪೂಜೆ ಮಾಡುವಂಥದ್ದು ಕೂಡ ವಿಶೇಷ ಇವತ್ತು. 9 ಕಡುಬನ್ನು ಇಟ್ಟು ಪೂಜೆ ಮಾಡಿದಾಗಲೂ ಕೂಡ ನಿಮಗೆ ಅನುಕೂಲಗಳಾಗುತ್ತೆ. ಅದರಿಂದನೂ ಕೂಡ ಭಗವಂತ ನೈವೇದ್ಯ ಮಾಡುವಂಥದ್ದು, ಅಥವಾ ಸಿಹಿ ಏನಾದರೂ ನೀವು ನೈವೇದ್ಯವನ್ನು ಮಾಡಬಹುದು. ಸಿಹಿ ನೈವೇದ್ಯವನ್ನು ಮಾಡಿ ಗಂಡನಿಗೂ ಕೂಡ ಸಿಹಿಯನ್ನು ತಿನ್ನಿಸಿ ಪಾದ ಪೂಜೆ ಮಾಡಿದಾಗ ಪೂರ್ಣ ಫಲ ಆಗುತ್ತೆ ನಿಮಗೆ. ಈ ರೀತಿ ಮಾಡುವಂಥದ್ದು ಈ ಭೀಮೇಶ್ವರ ವ್ರತ ಇರುತ್ತೆ. ಇದಾದ ನಂತರ ನೀವು ಏನಾದರೂ ಈಗ ಗಂಡನ ಜೊತೆಯಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗುವಂಥದ್ದು, ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನ ನೀವು ಯಾವುದಾದ್ರೂ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗಿ ಗಂಡನ ಜೊತೆಯಲ್ಲಿ ಒಂದು ಅಲ್ಲಿ ಅರ್ಚನೆ ಪೂಜೆ ಮಾಡ್ಕೊಂಡು ಬಂದಾಗ ನಿಮ್ಗೆ ಅಭೀಷ್ಟ ಸಿದ್ಧಿ ಉಂಟಾಗುವಂಥದ್ದು, ಅಂದ್ಕೊಂಡಂತ ಕೆಲಸ ಕಾರ್ಯಗಳು ಮತ್ತು ಸಂತಾನ ಯೋಗ ಸಿಗುತ್ತೆ. ಗಂಡ ಅಭಿವೃದ್ಧಿ ಆಗ್ತಾನೆ. ಈಗ ನೋಡಿ, ಯಜಮಾನರು ಅಭಿವೃದ್ಧಿ ಆಯ್ತು ಅಂದ್ರೆ ಮನೆ ಅಭಿವೃದ್ಧಿ ಮಾಡ್ಕೊಂಡಾಗ ಅನುಕೂಲಗಳು ಕೂಡ ಆಗುವಂಥದ್ದು ಇರುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಅಪಚಾರವನ್ನ ಎಸಗದೆ ಇದನ್ನ ಕಾರ್ಯಬದ್ಧವಾಗಿ ಮಾಡಬೇಕು ಅಂತ ಗುರುಗಳೇ. ಅಂದರೆ ಒಟ್ಟಿನಲ್ಲಿ ಅಪಚಾರವನ್ನು ಎಸಗದ ಹಾಗೆ ಕಾರ್ಯಬದ್ಧವಾಗಿ ಎಲ್ಲ ಕ್ರಮಗಳನ್ನು ಅನುಸರಿಸಿ ಇದನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಸರಳ ಸ್ತೋತ್ರವನ್ನು ಹೇಳ್ಕೊಂಡು ಪೂಜೆ ಮಾಡ್ಬೋದಾ ಗುರುಗಳೇ? ನೋಡಿ, ಈಗ ನಾನು ಹೇಳ್ತಾ ಇದ್ದೆ ಇದರಿಂದ ಪೂಜೆಯಿಂದ ಏನು ಒಂದು ಫಲ ಅಂತ. ಇವತ್ತು ಯಾಕೆ ಇದನ್ನು ಪೂಜೆ ಮಾಡಬೇಕು ಅಂತಂದ್ರೆ, ನೋಡಿ, ಶಿವನು ಪಾರ್ವತಿಯನ್ನ ವರಿಸಿದಂತಹ ದಿನ ಅಂತನೂ ಕೂಡ ಇವತ್ತು ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ. ಪಾರ್ವತಿಯನ್ನ ನಾವು ಸಂತಾನ ಸಂಕೇತ ಅಂತ ಹೇಳ್ತೀವಿ. ಅದ್ರ ಜೊತೆ ಪತಿವ್ರತಿಯ ಶಕ್ತಿಯ ಸಂಕೇತ ಅಂತಾನು ಕೂಡ ಹೇಳ್ತಾರೆ ಪಾರ್ವತಿ. ಈ ದಿನ ಈ ಶಿವ ಪಾರ್ವತಿಯನ್ನು ಯಾರು ಸ್ತೋತ್ರವನ್ನು ಮಾಡ್ತಾರೆ, ಇದ್ರ ಜೊತೆ ಯಾರು ಸ್ತೋತ್ರವನ್ನು ಮಾಡ್ತಾರೆ ಅವರಿಗೂ ಕೂಡ ಅನೇಕ ಫಲವ ಸಿಗುವಂತದ್ದಾಗುತ್ತೆ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋಮೆ ಅಸ್ತು ಸದಾಶಿವೋ. ಮತ್ತೆ ಈ ಶಿವ ಮಂತ್ರವನ್ನು ಜಪ ಮಾಡುವುದರಿಂದ ಅಥವಾ ಶಿವ ಪಂಚಾಕ್ಷರಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನ ನಾವು ಜಪ ಮಾಡುವುದರಿಂದ ಅದರ ಜೊತೆ ನೋಡಿ, ಈಗ ಪಾರ್ವತಿಯನ್ನು ಕೂಡ ನಾವು ಹೋಲಿಸ್ಕೊಳ್ಬೇಕಾಗುತ್ತೆ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿಃ ಪ್ರಚೋದಯಾತ್. ಈ ಮಂತ್ರವನ್ನು ಕೂಡ ನಾವು ಕೇಳುವುದರಿಂದ ಅಥವಾ ಹೇಳುವುದರಿಂದ ಕೂಡ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಈ ಭೀಮೇಶ್ವರ ವ್ರತವನ್ನು ಈ ರೀತಿ ಆಚರಣೆಯನ್ನು ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಅಭೀಷ್ಟ ಸಿದ್ಧ ಉಂಟಾಗುತ್ತೆ, ಮನೆಯಲ್ಲಿ ಕೂಡ ಶುಭಪ್ರದ ಆಗುವಂಥದ್ದು ಕೂಡ ನಾವು ನೋಡಬಹುದು. ಗುರುಗಳೇ, ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ, ಪೂಜಾ ವಿಧಾನಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಭೀಮನ ಅಮಾವಾಸ್ಯೆಯ ವ್ರತ, ಪೂಜೆ ಹಾಗೂ ಮಾಡುವಂತಹ ಕೈಂಕರ್ಯದ ವಿಧಾನಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವಮಂದಿರ.